ಹೆಬ್ಬಾಲೆ ವಿದ್ಯಾವರ್ಧಕ ಸಂಘ ಸಂಯುಕ್ತ ಪದವಿಪೂರ್ವ ಕಾಲೇಜು ಮತ್ತು ಪ್ರೌಢಶಾಲೆಯಲ್ಲಿ ನಡೆದ ಶ್ರೀ ಕಾವೇರಿ ವಿದ್ಯಾರ್ಥಿ ಸಂಘದ ಸಮಾರೋಪ ಸಮಾರಂಭ ಶನಿವಾರ ಶಾಲಾ ಸಭಾಂಗಣದಲ್ಲಿ ನಡೆಯಿತು. ಹೆಬ್ಬಾಲೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣಕುಮಾರಿ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಮಾತನಾಡಿದವರು, ಸರ್ಕಾರಿ ಶಾಲೆಗಳಲ್ಲಿ ಕೂಡ ಗುಣಮಟ್ಟದ ಶಿಕ್ಷಣ ಲಭಿಸ್ತಾ ಇದೆ. ವಿದ್ಯಾರ್ಥಿಗಳು ಗುರುಗಳ ಮಾರ್ಗದರ್ಶನ ಪಡೆದು ನಿರಂತರ ಅಧ್ಯಯನದೊಂದಿಗೆ ಸದ್ಗುಣಗಳನ್ನು ಅಳವಡಿಸಿಕೊಂಡು ಜೀವನದಲ್ಲಿ ಉನ್ನತ ಸ್ಥಾನ ಅಲಂಕರಿಸುವಂತೆ ಶುಭ ಕೋರಿದರು. PC 3 ಸೆಕ್ಷನ್ಗಳಿರ್ತಿತ್ತು. ಅವಾಗೆಲ್ಲ ಎಷ್ಟು ಬೇಡಿಕೆ ಇತ್ತು ಅಂದರೆ ಇಂಪ್ಲೂಯೆನ್ಸ್ ಮೇಲೆ ಇಲ್ಲಿಗೆ ಅಡ್ಮಿಷನ್ ಆಗಬೇಕಿತ್ತು. ಇವಾಗೆಲ್ಲ ಅದೇ ಬೇಜಾರಿನ ಸಂಗತಿ ಅಂದರೆ ಮಕ್ಕಳಿನ ಸಂಖ್ಯೆ ಕಡಿಮೆ ಆಗಿರೋದು. ಏನಕ್ಕೆ ಅಂದರೆ ಎಲ್ಲ ಪ್ರೈವೇಟ್ ಕಾನ್ವೆಂಟ್ಗಳು ಇದಾಗಿರೋದೇ ಇದಕ್ಕೆ ಒಂದು ದೊಡ್ಡ ಹೊಡೆತ. ಹಾಗಾಗಿ ಎಲ್ರಿಗೂ ಹೇಳೋದೇನು ಗೊತ್ತಾ, ಎಲ್ರಿಗೂ ಇಂಥ ಶಾಲೆಗಳು ಸಿಗಲ್ಲ. ಈಗ ಸಿಕ್ಕಿರೋಂಥ ವಿದ್ಯಾರ್ಥಿಗಳಿಗೆ ಕೆಲವೊಂದು ಹೇಳೋದಾದರೆ ಒಳ್ಳೆ ಶಿಕ್ಷಕರೊಂದದವರಿದ್ದಾರೆ. ಅವ್ರು ಹೇಳಿದಂಥ ಸಲಹೆಗಳನ್ನ ತಿಳ್ಕೊಂಡು, ಅವ್ರು ಹೇಳಿದಂಥ ಮಾರ್ಗಸೂಚಿಗಳನ್ನ ತಿಳ್ಕೊಂಡು ಓದಿ ವಿದ್ಯಾಭ್ಯಾಸ ನಿಮಗೆ ಮೇಯ್ನು ಪ್ರೌಢಶಾಲೆಯಲ್ಲ ಏನು ನೀವು ಕಲ್ತಿರ್ತೀರ ಅದೇ ಮೇಯ್ನು. ಏಕೆಂದರೆ ನಾವಿವಾಗಲೂ ನೆನ್ಕೊಳ್ಳೋದು ಏನಂದರೆ ಪ್ರೌಢಶಾಲೆ ಮತ್ತು ಕಾನ್ವೆಂಟು ನಾವೇನು ಓದಿರ್ತೀವಿ ಅದನ್ನೇ ನಾವು ಇವಾಗಲೂ ನೆನ್ಕೊಳ್ಳೋದು, ಟೀಚರ್ಸ್ಗಳನ್ನಾಗಲಿ ಸ್ನೇಹಿತರನ್ನಾಗಲಿ. ಏಕೆಂದರೆ ಆವಾಗಲಿಂದನೂ ನಾವು ಅದೇ ಇದರಲ್ಲಿ ಇದ್ದಿದ್ದು. ನಾವಿಲ್ಲಿ ತುಂಬ 5 ವರ್ಷ ಓದಿದ್ದೀನಿ. ನನ್ನ ಕಾಲೇಜು ನಾನೇ ಫಸ್ಟ್ ಬ್ಯಾಚು. ನಮ್ಮ ಅವಧಿಲೇ ನಮಗೆ ಫಸ್ಟ್ ಬ್ಯಾಚ್ ಆಗಿ ನಮಗೆ ಕಾಲೇಜಿಂದ ಸ್ಟಾರ್ಟ್ ಆಗಿತ್ತು. ಅವಾಗಂತೂ ತುಂಬ ಖುಷಿ ಇತ್ತು. ಎಲ್ಲ ಪ್ರೈವೇಟ್ ಟೀಚರ್ಸ್ಗಳಾದ್ರೂ ತುಂಬ ಚೆನ್ನಾಗಿ ಇದು ಮಾಡ್ತಿದ್ರು. ನಾವು ಇವಾಗಲೂ ನೆನ್ಕೊಂಡು ಅವ್ರನ್ನ ಕಂಡಾಗ ನಾವು ಇದು ಮಾಡ್ತೀವಿ. ನಿಮ್ಗಳಿಗೆ ಹೇಳೋದೇನು ಗೊತ್ತಾ, ಇವಾಗಲೂ ಮಕ್ಕಳುಗಳಲ್ಲಿ ಗೌರವಯುತವಾಗಿ ಬೆಳೆಸ್ಕೊಳ್ಳಿ. ಕೆಲವು ಮಕ್ಕಳುಗಳಲ್ಲಿ ಈಗ ಶಿಕ್ಷಕರು ಅಂದರೆ ಗೌರವನೇ ಇಲ್ಲ, ಅದೇ ಮೇಯ್ನ್ ಇದಾಗ್ಬಿಟ್ಟಿದೆ. ನೀವು ಅದನ್ನು ಬೆಳೆಸ್ಕೊಂಡು ನೀವು ಏನನ್ನ ಆದರ್ಶವಾಗಿ ಬೆಳೆಸ್ಕೊತೀರೋ ಅದೇ ನಿಮ್ಮ ಮುಂದಿನ ಗುರಿಯಾಗಿರುತ್ತೆ. ಎಲ್ಲ ಓದ್ದರೆಲ್ಲ ಗೌರ್ಮೆಂಟ್ ಜಾಬ್ ತಗೋಬೇಕು ಅಂತಲೇ ಓದೋಕ್ಕಾಗಲ್ಲ. ನಿಮ್ಮ ಜೀವನ ನಡೆಸಲಿಕ್ಕೆ ಅಗತ್ಯತೆಗೆ ಬೇನು ವಿದ್ಯಾಭ್ಯಾಸ ಬೇಕು. ಈಗ ನಾವೆಲ್ಲ ಓದಿದ್ದೀವಿ ಅಂತ ಅಂದ್ಬಿಟ್ಟೇನು ಗೌರ್ಮೆಂಟ್ ಜಾಬಲ್ಲಿ ಇಲ್ಲ, ಆದರೂ ನಾವು ಒಂದು ಉನ್ನತ ಹುದ್ದೆಯಲ್ಲಿ ಇದ್ದೀವಿ ಅಂದರೆ ನಮ್ಗದೊಂದು ಖುಷಿ ಇರುತ್ತೆ. ಸಮಾರೋಪ ಭಾಷಣ ಮಾಡಿದ ಮೈಸೂರು ಮಹಾರಾಜ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಸಿ.ಕೆ. ಪುಟ್ಟಸ್ವಾಮಾಚಾರ್, ಸ್ಪರ್ಧಾತ್ಮಕ ಯುಗದಲ್ಲಿ ಪಠ್ಯದೊಂದಿಗೆ ಇತರೆ ವಿಚಾರಗಳ ಬಗ್ಗೆ ಕೂಡ ಹೆಚ್ಚಿನ ಅರಿವು ಹೊಂದಬೇಕಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವ ನಿಟ್ಟಿನಲ್ಲಿ ನಿರಂತರ ಅಧ್ಯಯನಶೀಲರಾಗಿ ತಂತ್ರಜ್ಞಾನಗಳನ್ನು ಸದ್ಬಳಕೆ ಮಾಡಿಕೊಂಡು ಜ್ಞಾನವಂತರಾಗುವಂತೆ ಕರೆ ನೀಡಿದರು. ಈ ಸಂಸ್ಥೆಯು ಈ ಭಾಗದ ಕಿರಿಯ ವಿದ್ಯಾಭಿಮಾನಿಗಳು ಹಾಗೂ ಹಿರಿಯ ವಿದ್ಯಾರ್ಥಿಗಳ ಸಂಘದ ಸಹಕಾರ ಮತ್ತು ಉದಾರ ದೇಣಿಗೆಯಿಂದ ಈ ದೇಗುಲ ಅಭಿವೃದ್ಧಿಯತ್ತ ಸಾಗುತ್ತಿದೆ ಎಂದು ತಿಳಿಸಲು ಸಂತೋಷವಾಗುತ್ತದೆ. ಈ ಪ್ರೌಢಶಾಲೆಯನ್ನು 1999ರಲ್ಲಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಾಗಿ ಉನ್ನತೀಕರಿಸಲಾಗಿದೆ. ಕಾಲೇಜು ಆಡಳಿತ ಮಂಡಳಿ ಸುಮಾರು 38 ವರ್ಷಗಳವರೆಗೆ ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ದಿವಂಗತ ಮಾನ್ಯ ಶ್ರೀ ಸುರೇಶ್ ಗೌಡರು ದೇಗುಲದ ಜೀವನಾಡಿಯಾಗಿದ್ದರು. ಇವರು ಇಂದು ನಮ್ಮೊಂದಿಗಿಲ್ಲ. ಇವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ನಂತರದ 4 ವರ್ಷಗಳು ದಿವಂಗತ H.K. ಶಿವರಾಮ್ರವರು, 1 ವರ್ಷ ದಿವಂಗತ H.D.K. ತಿಮ್ಮಪ್ಪನವರು ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಆದರೆ ಅವರು ನಮ್ಮೊಂದಿಗಿಲ್ಲ. ಇವರ ಆತ್ಮಕ್ಕೆ ಭಗವಂತ ಶಾಂತಿ. ಅಂದರೆ ವರ್ಷವಿಡೀ ಮಕ್ಕಳು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿರ್ತೀರಿ. ಭಾಗವಹಿಸಿ ವಿವಿಧ ಚಟುವಟಿಕೆಗಳು ಸಹ ನೀವು ಭಾಗವಹಿಸಿ ಅದಕ್ಕೊಂದು ಅಂತಿಮವಾಗಿ ಒಂದು ರೂಪುರೇಷೆ ಏನಪ್ಪ ಅಂದರೆ ತಮ್ಮ ಶೈಕ್ಷಣಿಕ ಕಾರ್ಯಕ್ರಮಗಳ ಜೊತೆಗೆ ಸಹಪಠ್ಯ ಚಟುವಟಿಕೆಗಳ ಒಂದು ಅನಾವರಣ, ಅಂದರೆ ತಮ್ಮ ಪ್ರತಿಭೆಗಳ ಅನಾವರಣ ಈ ಒಂದು ವೇದಿಕೆಯಲ್ಲಿ ಸಹ ಆಗುತ್ತೆ. ಜೊತೆಗೆ ಒಂದು ಶಾಲೆಯ ಒಂದು ಕಾರ್ಯಕ್ರಮಗಳ ಸಾರ್ವಜನಿಕ ವೇದಿಕೆಗೆ ತೆರೆದಿಟ್ಟಂತೆ ಆಗುತ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಓದಿದಂತಹ ಶಾಲೆಯಲ್ಲಿ ನಾನು ಅತಿಥಿಯಾಗಿ ಬರುವಂಥದ್ದು ಒಂದು ಸೌಭಾಗ್ಯನೇ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಸೌಭಾಗ್ಯ ಎಲ್ಲರಿಗೂ ಸಹ ಸಿಗೋದಿಲ್ಲ. ಬಹುಶಃ ಹೆಬ್ಬಾಲೆ ಅಂದರೆ ಈ ಭಾಗದಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ಶಿಕ್ಷಣ ಕಾಶಿ ಅಂತಲೇ ಹೆಸರು ಪಡೀತಾ ಇದೆ. ಯಾಕೆಂದರೆ
ಇಲ್ಲಿ ಈ ಭಾಗದಲ್ಲಿ ಯಾವುದೇ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆದಂತಹ ಯಾವುದೇ ವಿದ್ಯಾರ್ಥಿಗಳು ಇವತ್ತು ಸರ್ಕಾರಿ ಹುದ್ದೆಗಳಾಗಿರ್ಬೋದು ಅಥವಾ ಖಾಸಗಿ ಹುದ್ದೆಗಳಾಗಿರ್ಬೋದು ಉನ್ನತವಾದಂತಹ ಹುದ್ದೆಗಳಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಅದು ಶಿಕ್ಷಕ ವೃತ್ತಿಯಿಂದ ಹಿಡಿದು ಪೊಲೀಸ್ ವೃತ್ತಿಯಿಂದ ಹಿಡಿದು ITBT ಅಂತಹ ತಾಂತ್ರಿಕ ಹುದ್ದೆಗಳು ಸಹ ಅನೇಕ ವಿದ್ಯಾರ್ಥಿಗಳು ಇವತ್ತು ವೃತ್ತಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಇನ್ನೂ ಒಂದಷ್ಟು ಜನ ವಿದೇಶಿಗಳು ಸಹ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬಹುಶಃ ನಮ್ಮ ಶಾಲೆ ಇವತ್ತು 69 ವರ್ಷಗಳ ಒಂದು ಸುದೀರ್ಘವಾದ ಪಯಣವನ್ನು ಸಾಗಿ ಬಂದಿದೆ. ಈ ಸಂದರ್ಭದಲ್ಲಿ ಅನೇಕ ದಾನಿಗಳು ಸಹ ವಿವಿಧ ಹಂತದಲ್ಲಿ ಮಕ್ಕಳಿಗೆ ಅವರ ಪ್ರತಿಭೆಯನ್ನು ಪ್ರೋತ್ಸಾಹಿಸಲಿಕ್ಕೆ ದೇರುಗಳಲ್ಲಿ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕಿ ರಾಜೇಶ್ವರಿ, ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಬಸವರಾಜ ಶೆಟ್ಟಿ, ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ HV ಶಿವಪ್ಪ, ಕೊಡಗು ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷ HS ಅಶೋಕ್, ಮಾಜಿ ಸದಸ್ಯ ನಟೇಶ್ ಗೌಡ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಮಾಡ್ತಾ ಇದ್ದೀರಿ, ವರ್ಷವಿಡೀ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದೀರಿ. ಇಂದು ನಂತರ 2 ತಿಂಗಳಲ್ಲಿ ವಾರ್ಷಿಕ ಪರೀಕ್ಷೆಯನ್ನು ಎದುರಿಸ್ತಾ ಇದ್ದೀರಿ. ಒಂದು ಉತ್ತಮ ಶಿಕ್ಷಣ ಸಂಸ್ಥೆಯಲ್ಲಿ ನೀವೆಲ್ಲರೂ ವ್ಯಾಸಂಗ ಮಾಡ್ತಾ ಇದ್ದೀರಿ. ನಿಮ್ಮ ವರದಿಯನ್ನು ನಾವು ಕೇಳ್ತಾ ಇದ್ವಿ. ಊರಿನ ಗಣ್ಯರೆಲ್ಲರೂ ಕೂಡ ಈ ಸಂಸ್ಥೆಗೆ ಕೊಡುಗೆ ದಾನಿಗಳಾಗಿ ಸರ್ವ ವಿಧದಲ್ಲೂ ಸಹಕಾರವನ್ನು ನೀಡ್ತಾ ಇದ್ದಾರೆ. ಮಕ್ಕಳ ಹಿರಿಯರ, ಊರಿನವರ, ಗ್ರಾಮಸ್ಥರ ಎಲ್ಲರ ಸಹಕಾರದೊಂದಿಗೆ ಒಳ್ಳೆಯ ಶಿಕ್ಷಣ ಸಂಸ್ಥೆಯಲ್ಲಿ ನೀವು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರಿ. ಹೆಚ್ಚಿನ ಒಂದು ಭವಿಷ್ಯವನ್ನು ಕಲ್ಪಿಸಿಕೊಟ್ಟಿದೆ. ಇತ್ತೀಚಿನ ಒಂದು ಕಾಂಪಿಟೇಷನ್ ಅಂದರೆ ಕನ್ನಡ ಮೀಡಿಯಂ ಶಾಲೆಗಳನ್ನು ಬೆಳೆಸಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋ ನಿಟ್ಟಿನಲ್ಲಿ ಈ ವಿದ್ಯಾವರ್ಧಕ ಸಂಘದ ಆಡಳಿತ ಮಂಡಳಿ ಹೆಚ್ಚು ಮುತುವರ್ಜಿಯನ್ನು ವಹಿಸಿದೆ. ಅದರ ಜೊತೆಗೆ ಈ ವಿದ್ಯಾರ್ಥಿ ಸಂಘದ ಎಲ್ಲ ಪದಾಧಿಕಾರಿಗಳು, ಆಡಳಿತ ಮಂಡಳಿಯ ಪದಾಧಿಕಾರಿಗಳಲ್ಲದೆ ಹಳೆಯ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು ಹಳೆಯ ವಿದ್ಯಾರ್ಥಿಗಳಿಂದ ವಂತಿಕೆಯನ್ನು ಸಂಗ್ರಹಿಸಿ ಮಕ್ಕಳಿಗೆ ಕೊಡ್ಬೋದಂಥ ಒಂದು ಸೌಲಭ್ಯಗಳನ್ನು ಕೊಡುವಲ್ಲಿ ಹೆಚ್ಚಿನ ಅವರು ಶ್ರಮ ವಹಿಸಿದ್ದಾರೆ. ಮುಂದಿನ ದಿವಸಗಳಲ್ಲಿ ಶಿಕ್ಷಕರ ಮೇಲೆ ಒಂದು ಜವಾಬ್ದಾರಿ ಇದೆ. ಈ ಸಂಖ್ಯಾಬಲವನ್ನು ಹೆಚ್ಚಿಸುವಂಥ ಒಂದು ಕೆಲಸವನ್ನು ನೀವೆಲ್ಲ ಮಾಡಬೇಕಾಗಿದೆ. ಹಾಗೆ ಇವತ್ತಿನ ದಿವಸ ಈ ಸ್ಪರ್ಧಾತ್ಮಕ ದಿವಸಗಳಲ್ಲಿ ಜಾಗತಿಕವಾಗಿ ನೀವು ವಿದ್ಯಾರ್ಥಿಗಳು ನಿಮ್ಮ ಭವಿಷ್ಯನ ರೂಪಿಸಿಕೊಳ್ಳೋದ್ರಲ್ಲಿ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ನೀವು ಮಾಡಬೇಕಾಗಿದೆ. ಚಟುವಟಿಕೆಗಳು, ಕ್ರೀಡೆ ಇರ್ಬೋದು, ಪಾಠ್ಯೇತರ ಚಟುವಟಿಕೆಗಳು, ಪಾಠ್ಯ ಚಟುವಟಿಕೆಗಳು ಇರ್ಬೋದು, ಇವುಗಳನ್ನೆಲ್ಲನೂ ಒಂದು ಸಾರಿ ವಿಮರ್ಶೆ ಮಾಡ್ಕೊಳ್ಳೋದು ಅಥವಾ ಆತ್ಮವಿಮರ್ಶೆ ಮಾಡಿಕೊಳ್ಳುವ ಒಂದು ಕಾಲಘಟ್ಟ. ಜೊತೆಗೆ ವಿದ್ಯಾರ್ಥಿಗಳಿಗೆ ತಮ್ಮಲ್ಲಿರುವ ಒಂದು ಪ್ರತಿಮೆಯನ್ನು, ವೈಯಕ್ತಿಕವಾದ ಪ್ರತಿಮೆಯನ್ನು ಹೊರಹೊಮ್ಮೋದಕ್ಕೆ ಇದೊಂದು ವೇದಿಕೆ ಆಗಿರ್ತದೆ. ಈ ಸಮಾರಂಭದ ಕಾರ್ಯಕ್ರಮ ಆಯೋಜನೆ ಮಾಡುವ ಉದ್ದೇಶನೇ ಅದು. ಕ್ರೀಡೆ ಇರ್ಬೋದು, ಪಾಠ್ಯೇತರ ಚಟುವಟಿಕೆಗಳು ಇರ್ಬೋದು. ಕೆಲವು ವಿದ್ಯಾರ್ಥಿಗಳು ವೈಯಕ್ತಿಕವಾಗಿ ತುಂಬ ಪ್ರತಿಭಾವಂತ ವಿದ್ಯಾರ್ಥಿಗಳು, ಕೇವಲ ಓದೋದರಲ್ಲ, ಬೇರೆ ಬೇರೆ ಚಟುವಟಿಕೆಗಳು, ಹಾಡುಗಾರಿಕೆಯಲ್ಲಿರ್ಬೋದು, ನೃತ್ಯ ಮಾಡೋದ್ರಲ್ಲಿರ್ಬೋದು, ಭಾವಗೀತೆಗಳನ್ನು ಹಾಡೋದ್ರಲ್ಲಿರ್ಬೋದು, ಅಥವಾ ಪ್ರಬಂಧ ಸ್ಪರ್ಧೆಗಳಲ್ಲಿರ್ಬೋದು, ಬರವಣಿಗೆ, ಒಟ್ಟಿನಲ್ಲಿ ಬರವಣಿಗೆ, ಕತೆ, ಕವನಗಳನ್ನು ಬರೆಯುವ ಒಂದು ಕ್ರಿಯೆಯಲ್ಲಿ ವಿದ್ಯಾರ್ಥಿ ಸಮೂಹ ಪಾಲ್ಗೊಳ್ಳುತ್ತದೆ. ಕೇರ್ ಆಫ್ ಶಿಸ್ತಿಗೆ ಫಸ್ಟ್. ಎಲ್ಲರೂ ನಮ್ಮನ್ನು ನೋಡಿ ಕಲಿಬೇಕು. ಆ ರೀತಿ ನಾವು ಇರಬೇಕು ಮಕ್ಕಳೇ. ಗೊತ್ತಾಯ್ತಲ್ಲ? ಕೇಳಿಸ್ಕೊಳ್ತಾ ಇದ್ದೀರಾ? ಎಸ್ ಆರ್ ನೋ? ಶಿಸ್ತಿಗೆ ನಾವು ಫಸ್ಟ್. ಇಡೀ ಡಿಸ್ಟ್ರಿಕ್ಟ್ಗೆ ಶಿಸ್ತಿಗೆ ನಾವು ಫಸ್ಟು. ಯಾವುದೇ ಕಾರ್ಯಕ್ರಮದಲ್ಲೂ ಇದ್ರೂ ಸಹ ನಾವೇ ಫಸ್ಟ್ ಇರ್ತೀವಿ. ಹಾಗಾಗಿ ಸತ್ಯನಾರಾಯಣ ಸರ್ ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ನಮ್ಮ ಮುಖ್ಯ ಭಾಷಣಕಾರರು ತುಂಬ ಚೆನ್ನಾಗಿ ಹೇಳಿದ್ರಿ. ಇದು ನಮಗೆ ಬೇಸ್ಮೆಂಟ್ ಎಲ್ಲಿಂದ ಬಂತು ಅಂತ ಹೇಳಿದ್ರೆ, ನಮ್ಮ ಫೀಡಿಂಗ್ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಅಲ್ಲಿಯ ಸಿಬ್ಬಂದಿ ವರ್ಗದವರು ಆ ರೀತಿಯ ತಯಾರು ಮಾಡಿ ನಮ್ಮ ಶಾಲೆಗೆ ಕಳಿಸಿರ್ತಾರೆ ನಮ್ಮ ಮಕ್ಕಳು. ನಂತರ ಜೀವಿತ AS ತರಗತಿಗೆ ನಮ್ಮ ಕನ್ನಡ ಪವನ್
ಲಾವಣ್ಯ HM, ಮಹೇಶ್ HM, ಗಣಿತ ಫಸ್ಟ್, ಕನ್ನಡ ಸೆಕೆಂಡ್, ಇಂಗ್ಲಿಷ್ ಸೆಕೆಂಡ್, ಇದೆಲ್ಲ ನಮ್ಮ ನೆರೆಯ ಮುಖ್ಯ ಶಿಕ್ಷಕರಾದ ಹಿಂದಿ ಫಸ್ಟ್. ಈ ಬಹುಮಾನವನ್ನ ನಮ್ಮ ಹಿರಿಯ ವಿದ್ಯಾರ್ಥಿ ಆದಂತಹ ನಮ್ಮ ನಿಶಾದಿ ಹಿಂದಿ ಫಸ್ಟ್. ಈ ಬಹುಮಾನವನ್ನ ನಮ್ಮ ನೆರೆಯ ಸೃಷ್ಟಿ HG. HM ಮಂಜುನಾಥ್ ಸರ್ ಅವರು ನೀಡಬೇಕು ಅಂತ ಕೇಳ್ಕೊಳ್ತೇನೆ. ಸಮಾಜ ವಿಜ್ಞಾನ ಸೆಕೆಂಡ್. ಈ ಬಹುಮಾನವನ್ನ ನಮ್ಮ ಆಡಳಿತ ಮಂಡಳಿಯಂತ ವಿದ್ಯಾರ್ಥಿಗಳ ಒಂದು ಸಣ್ಣ ಬಹುಮಾನಿತ. ಜೋರಾಗಿ ಚಪ್ಪಾಳೆ. ಅಣ್ಣ ಒಂದು ನಿಮಿಷ ನೋಡಿ. ಜೋರದ ಚಪ್ಪಾಳೆ ವಿದ್ಯಾರ್ಥಿಗಳೇ. ಶ್ರೀಯುತ ಕಾರ್ಯದರ್ಶಿಗಳಾದಂಥ ಕೊಲ್ಲಿವಳದ ರಾಜಶೇಖರ್ ಅವರು ನೀಡಿರ್ತಕ್ಕಂಥ 5,000 ರೂಪಾಯಿಗಳನ್ನ ಆ ವಿದ್ಯಾರ್ಥಿ ಪಡ್ಕೊಳ್ತಿದ್ದಾರೆ. ಜೋರಾದ ಚಪ್ಪಾಳೆ ವಿದ್ಯಾರ್ಥಿಗಳೇ. ಬರ್ದು ಜೋರಾದ ಚಪ್ಪಾಳೆ ತಟ್ಟಿ. ವರಲಕ್ಷ್ಮಿ, ನೀನು ಓದ್ತಾ ಇರುವಂತ ಶಾಲೆಯಲ್ಲಿ ನೀನೇ ಟಾಪರ್ ಆಗಬೇಕು, ಇದು ನಮ್ಮ ಆಶಯ. ಮೂರಾರ್ಜಿ ಶಾಲೆಯಲ್ಲಿ ಓದ್ತಾ PUC ನಾನು ಇದೇ ಕಾಲೇಜ್ ಸೇರ್ಬೇಕು ಅಂತ ಆಸೆಯಿಂದ ಹೊತ್ತಂತ ಬಂದಂತವಳು ಮಗಳು. ಅಣ್ಣ ಒಂದು ನಿಮಿಷ. ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಆಡಳಿತ ಮಂಡಳಿಯ ಅಧ್ಯಕ್ಷರು